ಇನ್ನೊಂದು ಕಡೆ ಧ್ರುವ ಸರ್ಜಾ ಫ್ಯಾನ್ಸ್ನಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಟ ಧ್ರುವ ಸರ್ಜಾ ಅವ್ರನ್ನ ಭೇಟಿ ಆಗೋದಕ್ಕೆ ಸಾಕಷ್ಟು ಫ್ಯಾನ್ಸ್ ಬರ್ತಾರೆ. ಆ ಒಂದಷ್ಟು ವಿಡಿಯೋಗಳನ್ನ ನೀವು ಕೂಡ ನೋಡಿದ್ದೀರ. ಸಾಕಷ್ಟು ವಿಡಿಯೋಗಳು ವೈರಲ್ ಕೂಡ ಆಗಿದೆ. ಆದ್ರೆ ಈಗ ನೆರೆಮನೆ ಯುವಕನೊಬ್ಬ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿತ್ಯ ಧ್ರುವ ಸರ್ಜಾ ಮನೆ ಮುಂದೆ ಫ್ಯಾನ್ಸ್ ದಂಡೆ ಇರುತ್ತೆ. ಅದು ವಿಚಿತ್ರವಾಗಿ ಬಂದು ಅಲ್ಲಿ ಡೈಲಾಗ್ಗಳನ್ನು ಹೊಡಿತಾ ಇರ್ತಾರೆ. ಸೊ ಅಕ್ಕಪಕ್ಕದ ನಿವಾಸಿಗಳಿಗೆ ಇದರಿಂದ ಕಿರಿಕಿರಿ ಆಗ್ತಿದೆ ಅಂತ ಈಗ ಯುವಕ ಒಬ್ಬ ಅಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರೋದು. ವೆಹಿಕಲ್ಗಳನ್ನು ಪಾರ್ಕ್ ಮಾಡಿರ್ತಾರೆ, ಅದನ್ನು ತೆಗೀರಿ ಅಂತಂದ್ರೂ ಕೂಡ ಅಲ್ಲಿ ಸಮಸ್ಯೆ ಆಗುತ್ತೆ. ಮನೋಜ್ ಎನ್ನುವ ಯುವಕ ಕೊಟ್ಟಿರುವಂಥ ಕಂಪ್ಲೇಂಟ್, ನಮ್ಮ ಮನೆ ಮುಂದೆ ಬೈಕ್ ಕಾರ್ಗಳನ್ನು ಪಾರ್ಕ್ ಮಾಡ್ತಾರೆ, ಧೂಮಪಾನ ಮಾಡಿ ಹಾಗೇನೆ ಗೋಡೆ ಮೇಲೆ ಉಗಿತಾರೆ ಈ ಪಾನೆಲ್ಲ ತಿಂದು ಅಂತ. ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಅಪ್ಪುಗೆ ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಪ್ರೀತಿಯು ಅಭಿಮಾನಿಗಳಿಗೆ ಹೋಳಿಗೆ, ಅಣ್ಣನ ಪ್ರೀತಿಯು ಅಭಿಮಾನಿಗಳಿಗೆ ಹೋಳಿಗೆ, ಅಣ್ಣ ನಮ್ಮ ಧ್ರುವ ಅಣ್ಣ, ಅಣ್ಣ ಅಂದ್ರೆ ಅಣ್ಣ ನಮ್ಮ ಧ್ರುವ ಅಣ್ಣ. ನೋಡಿ, ಈ ಥರ ಬೇರೆ ಬೇರೆ ಡಿಸೈನ್ ಆಗಿ ಬಂದು ಡೈಲಾಗ್ ಹೊಡೆಯೋದು, ಹಾಡು ಹೇಳೋದು, ಓಡ್ರೋ ಇದು ಸರ್ಜಾ ಅಡ್ಡ ಅಂತ ಒಂದು ಸಾಂಗ್ ಭಾಳ ವೈರಲ್ ಆಗಿತ್ತು. ಧ್ರುವ ಸರ್ಜಾ ಅವರ ತಾಳ್ಮೆಗೊಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬಂದಾಗ ಅವರ ಡೈಲಾಗ್ಗಳನ್ನು, ಹಾಡುಗಳನ್ನು ಅವರು ಭಾಳ ತಾಳ್ಮೆಯಿಂದ ಕೇಳ್ತಾ ಇರ್ತಾರೆ. ಬಟ್ ಏನಂದರೆ ಅಕ್ಕಪಕ್ಕದವರ ತಾಳ್ಮೆಗೆ ಈಗ ಒಂದಷ್ಟು ಸಮಸ್ಯೆ ಆಗಿದೆ. ಯಾಕಂತಂದರೆ ಸಹಜವಾಗಿ ಜನ ಜಾಸ್ತಿ ಬಂದಾಗ ಬೈಕನ್ನು ಎಲ್ಲಾದರೂ ಅಲ್ಲಿ ಗೇಟ್ ಹತ್ರ ಎಲ್ಲ ಅಡ್ಡದಿಡ್ಡಿಯನ್ನು ಪಾರ್ಕ್ ಮಾಡಿದಾಗ ಸಮಸ್ಯೆ ಆಗುತ್ತೆ. ಅದನ್ನು ಹೇಳೋಕೆ ಹೋದರೂ ಕೂಡ ಅಲ್ಲಿ ಏನಾದರೂ ಗಲಾಟೆ ಆಗುತ್ತಾ ಏನೋ ಅನ್ನೋದು ಭಯ ಇದೆ. ಹಾಗಾಗಿ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ.